ಟ್ರಿಪ್ ಹೋಗಕ್ ಮುಂಚೆ ಇವಾಗ ನಾವು ಗಾಡಿಗೆ ಕ್ಲೀನ್ ಆಗಿ ಪೂಜೆ ಮಾಡ್ತಾ ಇದೀವಿ. ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಲಿ ಅಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಪೂಜೆ ಮಾಡಪ್ಪ. ಈಗ ಫೈನಲ್ ನಾವೇ ಮಿಡ್ ನೈಟ್ ಒಂದು 12 ಗಂಟೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಈಗ ಬೆಂಗಳೂರು ಬರ್ತಾ ಇದೀವಿ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಹೋಗಿ ಬಂದ್ಮೇಲೆ ಹೇಳ್ತೀನಿ, ಯಾಕಂದ್ರೆ ಫಸ್ಟ್ ಟೈಮ್ ನಿಮ್ ಜೊತೆ ಎಲ್ಲ ಓಕೆ ಅಷ್ಟೇ ಅಷ್ಟೇ. ಬರ ಹರೀಶ್, ಏನ್ ಹೇಳ್ತೀಯ ಹರೀಶ? ಏನೋ ಇಷ್ಟ ದಿವಸ ಆದ್ಮೇಲೆ ಕೆಲ್ಸ ಅಂತ ಫುಲ್ ಸ್ಟ್ರೆಸ್ ಆಗೋಗಿತ್ತು. ಕೊನೆಗೆ ಒಂದ್ ಕೇರಳ ಟ್ರಿಪ್ ಹಾಕಿದ್ವಿ ಮೈಂಡ್ ಎಲ್ಲ ರಿಫ್ರೆಶ್ ಆಗಕ್ಕೆ. ಮೈಂಡ್ ಎಲ್ಲ ರಿಫ್ರೆಶ್ ಮಾಡ್ಕೊಂಡು ಹೊಸ ವರ್ಷನ ಹೊಸದಾಗಿ ಶುರು ಮಾಡೋಣ ಅಂತ. ಫುಲ್ ಮೈಂಡ್ ಅಲ್ಲಿ ಏನು ಇರಬಾರ್ದು. 2023 ಏನಿತ್ತು ಎಲ್ಲ ಕ್ಲಿಯರ್ ಮಾಡಿ 2024 ಹೊಸದಾಗಿ ಕ್ರಿಯೇಟ್ ಮಾಡೋದು. ನೀನ್ ಹೇಳ್ತೀಯ? ಅಯ್ಯಯ್ಯೋ ನನ್ ಕೈ ತಡ್ಕೊಳಕ್ ಆಯ್ತಾ ಇಲ್ಲ, ಈ ಖುಷಿ ನನ್ ಕೈ ತಡ್ಕೊಳಕ್ ಆಯ್ತಾ ಇಲ್ಲ. ಚಾಕ್ಲೇಟ್ ಇದೆ ನೋಡಿ. ಬೆಂಕಿ ಹಾಕೋದು ಅಂದ್ರೆ ಹೆಂಗೆ? ಮೂರ್ ಸಲ ರೌಂಡ್ ಹಾಕಕ್ ಹೇಳ್ದ, ಅದ್ರ ಅಡಾಡ್ಸಕ್ಕಲ್ಲ. ಸಾಕು ಬ್ರೋ, ಹಿಂಗ 3 ಸಲ ಹಿಂಗ ರೌಂಡ್ ಏನ್ ಬೇಡ, ಆಮೇಲೆ ಆರ ಬರ್ತದೆ. ನವಿ ಓಪನ್ ಆಯ್ತಾ ಏನು ಓಡ್ತಿದೆ. ಆಯ್ತು. ಎಸ್ ಫೈನಲ್ ಇವಾಗ ಎಲ್ಲರೂ ಬೆಂಗಳೂರಿಗೆ ಟಾಟಾ ಬಾಯ್ ಅಂತ ಹೇಳ್ತಾ ಇವತ್ತು ನಾವು ನಮ್ಮ ಪಯಣ ಈಗ ಕೇರಳಕ್ಕೆ ಸ್ಟಾರ್ಟ್ ಮಾಡ್ತಾವಿ. ಓಕೆ, ಟಾಟಾ ಬಾಯ್ ಬಾಯ್ ಬೆಂಗಳೂರು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ? ಈಗ ಎಡಕಲ್ ಕೇವ್ಸ್ ಹೋಗ್ತಾ ಇದೀವಿ. ಫಸ್ಟ್ ನಾವು ಮೊದಲನೇ ಪ್ಲೇಸ್ ಎಡಕಲ್ ಕೇವ್ಸ್. ಡೈರೆಕ್ಟ್ ಅಲ್ಲಿಗೆ ಆಲ್ಟ್ ಆಗ್ತಾ ಇದೀವಿ. ಅಲ್ಲಿ ಆಲ್ಟ್ ಆಗಿ ಅಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಅಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು ನಾವು. ಹೋಗಿದ್ರ ನೀವು? ಇಲ್ಲ ಇದೇ ಫಸ್ಟ್. ಕೇರಳನೇ ಫಸ್ಟ್ ಹೋಗ್ತಾ ಇರೋದು ಇವಾಗ. ಫುಲ್ ಖುಷಿ ಆಗ್ತಾ ಇದೆ. ಕೇರಳ ರೋಡ್ಗಳೆಲ್ಲ ನೋಡಿದ್ವಿ, ಒಂಥರ ಡಿಫ್ರೆಂಟ್ ಆಗಿದೆ. ನಮ್ ಕರ್ನಾಟಕ ತುಂಬಾ ಮಸ್ತಾಗಿ ಓಡಿಸ್ತಾವ್ರೆ ಬಾಸು. ಫುಲ್ ಜೋಶಲ್ ಅವ್ರೆ. ಅವ್ರು ಓಡಿಸ್ತಾರ ನೋಡ್ರೆ ನಮ್ ಜೋಶ್ ಎಲ್ಲ ಇಳಿದೋಯ್ತಾ ಇದೆ. ಆ ರೇಂಜ್ ಓಡಿಸ್ತಾವ್ರೆ, ಅದು ಘಾಟ್ ಸೆಕ್ಷನ್ ಅಲ್ಲಿ. ನೋಡಿ ಹೆಂಗ್ ಏರಿಸ್ತಾರ ನೋಡಿ. ಹೇಳಿ ಬ್ರೋ, ಹೆಂಗ್ ಅನ್ಸದೆ ನಿಮ್ಗೆ? ಇಂಗ್ಲಿಷ್ ಅಲ್ಲಿ ಮಲಯಾಳಿ ಬರಲ್ವಾ? ತುಂಬಾ ಚಳಿ ಆಗ್ತಾರೆ. ಒಂದು ಖಡಕ್ ಚಾಯ್ ಟೀ ಕುಡಿದ್ರೆ ಸೊ. ಡ್ರೈವರ್ ಅಣ್ಣ ನಮಸ್ಕಾರ ಅಣ್ಣ, ನಿಧಾನಕ್ಕೆ ತಿರ್ಸೋಣ. ಶಂಕರ್ ಅವ್ರಿಗೆ ಕೇಳ್ತೀವಿ, ಎದೋಡ್ರಿ ಶಂಕರ್ ಅವ್ರೆ ಮಾತಾಡ್ರಿ. ಪ್ಲೇಸ್ ತೋರ್ಸೋಣ ಹೆಂಗಿದೆ, ಜರ್ನಿ ಹೆಂಗಿದೆ? ಸೊಂಟ ಏನಾರು ಹುಡುಕ್ತಿದ್ಯಾ? ಒಂಥರ ಹಂಗೆ ಅನಿಸ್ತಿದೆ. ಇವಾಗ ಜಾಸ್ತಿ ಮಾತಾಡಿ ಸಾಕು ನಮ್ದು. ಈಗ ರೋಡ್ಗಳು ತೋರಿಸಿರ್ ಮನೆ ಹೆಂಗಿದೆ ಅಂತ ಮಾತ್ರ. ರೋಡ್ಗಳು ಮಾತ್ರ ಟರ್ನಿಂಗ್, ಹೇರ್ ಪಿನ್ ಬೆಂಡ್ ಎಲ್ಲ ಸೈಕ್ ಆಗೈತೆ ಮಾತ್ರ. ಮನೆ ರೋಡ್ ಅಲ್ಲಿ ಯಾವ ಮಲ್ಲಸು ಇಲ್ಲ, ನೋಡಕ್ಕೆ ಬೇಜಾರಾಗುತ್ತೆ. ಮುಂದೆ ಬರ್ತಾರೆ, ವೇಟ್ ಮಾಡು ಬ್ರೋ.
ಇಲ್ಲ ಕಂಡ್ಬಿಡೋಣ ಟಚ್ ಆಯ್ತಲ್ಲ ಗನ್ನಲ್ಲಿ ಶೂಟ್ ಮಾಡ್ದಂಗೆ ಐತಿ ನಾವು ಮನೆ ಈಗ ಸ್ಟಾಪ್ ಆಯ್ತು ಆನೆಲ್ಲ ಐತೆ ಟಿಕೆಟ್ ಇಸ್ಕೊತಾವ್ರೆ ಟೀ ಎಲ್ಲ ಟಿಕೆಟ್ ಇಸ್ಕೊಳ್ರಪ್ಪ ಟಿಕೆಟ್ ಎಷ್ಟು ಟಿಕೆಟ್ ಎಷ್ಟು ಟಿಕೆಟ್ ಎಷ್ಟು? 20 ರೂಪಾಯಿ ಅಂತ ಎಡಕಲ್ ಕೇವಿಗೆ ಹೋಗ್ಬೇಕಂದ್ರೆ ಪ್ರತಿ ಒಂದ್ ಗಾಡಿಗೆ ಎಷ್ಟೆಷ್ಟು ಸಾರಿ ನಮ್ಗೆ ಮಲಯಾಳಿ ಸ್ವಲ್ಪ ಗೊತ್ತಿಲ್ಲದೆ ಇರೋದ್ರಿಂದ ಮಿಸ್ಟೇಕ್ ಆಗಿದೆ. 70 ರೂಪಾಯಿ ಅಂತ. ಮಲಯಾಳಂ ಎಂದ ಮಲಯಾಳಂ ಬೇಡ ಅಂತ ನೋಡ್ರಿ ಗುರು. ಇನ್ನೊಂದೇನಪ್ಪ ಇಷ್ಟು ಅಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಯಾವ್ದೇ ಹೋಟೆಲ್ ನೋಡಿದ್ರು ಕನ್ನಡನೇ ಇರಲ್ಲ, ಬರೀ ಇಂಗ್ಲಿಷು ಮತ್ತೆ ಇಂಗ್ಲಿಷೇ ಇರುತ್ತೆ. ಅದು ಕೆಳಗಡೆ ಮಾತ್ರ ಚಿಕ್ಕದಾಗಿ ಕನ್ನಡ ಬೋರ್ಡ್ ಹಾಕಿರ್ತಾರೆ. ಬಟ್ ನಾವು ಈಗ ಬೆಂಗಳೂರಿಂದ ನಾವೊಂದು 300 ಕಿಲೋಮೀಟರ್ ದೂರ ಬಂದಿದ್ದೀವಿ ಕೇರಳಕ್ಕೆ. ಬಟ್ ಈ ಕೇರಳದಲ್ಲಿ ಕನ್ನಡಕ್ಕೆ ಮೊದಲು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಹೋಟೆಲ್ ಇದಾಗ ಖುಷಿನೇ ಆಗೋಯ್ತು ನನಗೆ. ಫಸ್ಟ್ ಕನ್ನಡ, ಆಮೇಲೆ ಮತ್ತೆ ಹಿಂದಿ, ಆಮೇಲೆ ಲಾಸ್ಟಲ್ಲಿ ಇಂಗ್ಲೀಷ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ನಾವು ನನಗೆ ಶಾಕ್ ಆಯ್ತೀವಿ. ಕೇರಳದಲ್ಲಿ ಬಂದು ಹೋಟೆಲ್ ಅಂತ ಕನ್ನಡ ಬಂದು ನೋಡಿದ್ರೆ ಒಂಥರ ಖುಷಿ ಅನ್ಸುತ್ತೆ ಅಲ್ಲ.